ಯಾರೆಲ್ಲ ಉದ್ದಿಟ್ಟು ತಿಂದಿದ್ದೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. 1.5 ಲೋಟ ನೀರು ಹಾಕ್ಕೊಂಡು 1 ಕಪ್ ಬೆಲ್ಲ ಹಾಕ್ಕೊಂಡು ನೀರು ಕುದಿಸ್ಕೊಂಡು ಶೋಧಿಸ್ಕೋಬೇಕು. 1.5 ಕಪ್ಪು ಇಲ್ಲಾಂದರೆ 2 ಕಪ್ಪು ಹಸಿಟ್ಟು ಬೇಕಾಗುತ್ತೆ. 2 ಸ್ಪೂನ್ ರವೆ, ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಣಕೊಬ್ಬರಿ ಪುಡಿ, ಪುಡಿ ಎಲ್ಲ ತುರಿದಿಟ್ಕೊಂಡಿರಬೇಕು. ಇಷ್ಟು ಹಾಕಿ ನಾವು ರಾಗಿ ಮುದ್ದೆ ಕಲಿಸ್ತೀವಲ್ವ ಅದೇ ರೀತಿ ಕಲಿಸ್ಕೊಳ್ಳಿ. ಸ್ವಲ್ಪ ತೆಳುವಾದರೆ ಹಸಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಆರ್ತಾ ಗಟ್ಟಿಯಾಗುತ್ತೆ ಮುದ್ದೆ. ನೀರಲ್ಲಿ ತ್ಯಾವ ಮಾಡಿಕೊಂಡು ಕೈ ಮುಟ್ಟು ನೋಡಿ, ಕೈಗೆ ಅಂಟಿಲ್ಲ ಅಂದರೆ ನೀವು ಕಲಿಸ್ಕೋಬೋದು. ಮುದ್ದೆ ರೀತಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸೊಂಟ ನೋವಿಗೆಲ್ಲ ತುಂಬಾ ಒಳ್ಳೆಯದಂತೆ. ಮತ್ತು ಮಕ್ಕಳು ಏಜ್ ಅಟೆಂಡ್ ಮಾಡ್ತಾರಲ್ಲ ಅಂಥ ಮಕ್ಕಳಿಗೆಲ್ಲ ಮಂಡ್ಯ ಕಡೆ ಎಲ್ಲ 3 ತಿಂಗಳು ಆರೈಕೆ ಮಾಡ್ತಾರಂತೆ. ಆ ಕಡೆ ಎಲ್ಲ ಈ ಅಂದರೆ ಸಿಹಿ ಮುದ್ದೆನ ಮಾಡಿಕೊಡ್ತಾ ಇರ್ತಾರಂತೆ. ನಾನು ಸಹ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು ಮತ್ತು ಎಲ್ಲರೂ ಸಹ ತಿನ್ಬೋದು ಮತ್ತು ಹೆಲ್ತ್ಗೂ ಸಹ ಒಳ್ಳೆಯದು. ಒಂದು ಸಲ ಮಾಡಿ ನೋಡಿ.